ಹಕ್ಕು ಹೋರಾಟ ಸಮಿತಿ ಕಳೆದ ಹಲವಾರು ದಿನಗಳಿಂದ ಹೋರಾಟ ಮಾಡ್ಕೊ ಬರ್ತಾ ಇದ್ರು ಕೂಡ ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಚಾಯಿತಿಯ ಆಡಳಿತ ವ್ಯವಸ್ಥೆ ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ. ಇವತ್ತು ಕಾಮಗಾರಿಗಳಲ್ಲಾಗ್ಬೋದು, ಅನ್ಯಕ್ರಾಂತ ಮಂಜೂರಾತಿ ಇಲ್ಲದೇ ಈ ಸೊತ್ತು ಕೊಡ್ತಾ ಇರತಕ್ಕಂಥದ್ದಾಗ್ಬೋದು, ಹಲವಾರು ಏನು ಕಬ್ಬಣಗಳನ್ನ ಮಾರಾಟ ಮಾಡೋದಾಗಿರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮತ್ತು ಏನಲ್ಲಿ ಕಾಮಗಾರಿ ಮಾಡಿರ್ತಕ್ಕಂಥದ್ದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದನ್ನ ತಿದ್ದುವುದ್ರ ಮುಖಾಂತರ ಅಲ್ಲಿ ಸರಿಪಡಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಆಡಳಿತ ಈ ಕೂಡಲೇ ತನಿಖೆನ ಚುರುಕುಗೊಳಿಸ್ಬೇಕು ಅಂತಕ್ಕಂಥದ್ದನ್ನ ಹೇಳಿದರೂ ಕೂಡ ಇವತ್ತಿನವರೆಗೂ ಅದ್ರ ಬಗ್ಗೆ ಗಮನ ಹರಿಸ್ತೇನೆ. ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮುಗಿದ ಮೇಲೆ ಮಾಡ್ತೀನಿ ಅಂದಾಗ ಅದಾದ ನಂತರ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ. ಅದಾದ ನಂತರ ಗ್ರಾಮ ಪಂಚಾಯತಿ ಅವಧಿನೇ ಮುಗಿದೋಯ್ತದೆ. ಆವಾಗ ಅದರ ತನಿಖೆ ಮಾಡಿ ಪ್ರಯೋಜನ ಆಗೋದಿಲ್ಲ. ಕೂಡಲೇ ನೀವು ದಕ್ಷ ಅಧಿಕಾರಿಗಳಾಗಿದ್ದರೂ ಕೂಡ ಯಾಕೆ ಬೂದನೂರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಗೆ ಮಣಿತಾ ಇದ್ದೀರಿ ಅಂತಕ್ಕಂಥದ್ದು ಅನುಮಾನ ಕಾಡ್ತಾ ಇದೆ. ಈ ಕೂಡಲೇ ತಾವು ದಕ್ಷರಾಗಿದ್ದು ಕೂಡ ಆ ಬೂದನೂರು ಪಂಚಾಯಿತಿಯ ಅಕ್ರಮವನ್ನು ಬಯಲುಗೆಳೆಯುವಲ್ಲಿ ವಿಫಲಗೊಳ್ತಾ ಇದ್ದೀರಿ. ಹಾಗಾಗ್ದೇ ತಕ್ಷಣದಿಂದ ಜಾರಿಗೆ ಬರುವಂತೆ ನಿಮ್ಮ ಆಡಳಿತ ಅಧಿಕಾರಿಗಳನ್ನ ಮತ್ತು ತಾವು ಖುದ್ದು ಭೇಟಿ ಮಾಡಿ ಅವೆಲ್ಲ ತಿದ್ದತಕ್ಕಂಥ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು. ಏನು ಅಕ್ರಮ ಮಾಡಿದಾರೋ ಅವ್ರಿಗೆ ಕಾನೂನು ರೀತಿಯ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತಕ್ಕಂಥ ಈ ಹೋರಾಟಕ್ಕೆ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ. ಇದೇ ರೀತಿ ಏನಾರ ಮುಂದುವರೆದದ್ದೇ ಆದರೆ ದಿನ ಒಂದೊಂದು ರೀತಿಯ ವಿಭಿನ್ನವಾದಂಥ ಹೋರಾಟವನ್ನು ನಂಬ್ಕೋಬೇಕಾಗುತ್ತೆ. ಇವತ್ತೇನು ಜಿಲ್ಲಾ ಪಂಚಾಯತಿ ಆಡಳಿತ ವ್ಯವಸ್ಥೆ ಇಲ್ಲಿ ಹೋರಾಟಗಾರರಿಗೆ ಕಿವಿಗೆ ಹೂ ಮುಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡೋದ್ರ ಮುಖಾಂತರ ಮತ್ತು ಗ್ರಾಮ ಪಂಚಾಯತಿ ಆಡಳಿತಕ್ಕೆ ಬೆಂಬಲವನ್ನು ನೀಡೋದ್ರ ಮುಖಾಂತರ ತನಿಖೆಯನ್ನು ಮಾಡದೇನೆ ವಿಳಂಬ ಮಾಡ್ತಾ ಇರೋದಕ್ಕೆ ಇವತ್ತು ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ವಿಭಿನ್ನವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ಕೂಡಲೇ ಏನು ಜಿಲ್ಲಾ ಪಂಚಾಯತ್ ಸಿ ಇ ಒ ಆಗಿರ್ತಕ್ಕಂಥ ಸಾಹೇಬರು ತನಿಖೆಯನ್ನು ಚುರುಕುಗೊಳಿಸ್ಬೇಕು. ಆಗದಿದ್ದ ಪಕ್ಷದಲ್ಲಿ ವಿಭಿನ್ನವಾದಂಥ ಹೋರಾಟಕ್ಕೆ ತಾವು ಅನುವು ಮಾಡಿಕೊಡ್ತೀರಿ ಅಂತಕ್ಕಂಥದ್ದು ಈ ಮೂಲಕ ಎಚ್ಚರಿಸ್ತಾ ಇದ್ದೇವೆ.